Let's take our everyday makeup from this to this. Hi guys, welcome back to my channel. If you're new here, hi, I'm Swati. Shopping, makeup, lifestyle and travel videos ಎಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಸೊ ಈ ವಿಡಿಯೋದಲ್ಲಿ ಈಸಿಯಾಗಿ ನೋ ಮೇಕಪ್ ಲುಕ್ ನ ಹೇಗೆ ಅಚೀವ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದು ಕೂಡ ಎಕ್ಸ್ಕ್ಲೂಸಿವ್ಲಿ ಫಾರ್ ಬ್ರೌನ್ ಸ್ಕಿನ್ ಟೋನ್. ತುಂಬಾ ಹೀಗೆ ಟ್ಯುಟೋರಿಯಲ್ ನೋಡ್ಬೇಕಾದ್ರೆ ನೋಡ್ತಾನೆ ಇದೆ, ಲೈಕ್ ಫೇರ್ ಸ್ಕಿನ್ ಟೋನ್ ಟು ನಾರ್ಮಲ್ ಸ್ಕಿನ್ ಟೋನ್ ತುಂಬಾನೇ ವಿಡಿಯೋಸ್ ಇತ್ತು. ಈ ಫೇರ್ ಸ್ಕಿನ್ ಟೋನ್ ಟು ನಾರ್ಮಲ್ ಸ್ಕಿನ್ ಟೋನ್ ನೋ ಮೇಕಪ್ ಲುಕ್ ಮಾಡೋದು ವೆರಿ ಈಸಿ. ಯಾಕಂದ್ರೆ ಅವ್ರಿಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಎಲ್ಲಾವುದು ಲೈಟ್ ಆಗಿರುತ್ತೆ. ಅದೇ ವೆನ್ ಇಟ್ ಕಮ್ಸ್ ಟು ಬ್ರೌನ್ ಸ್ಕಿನ್ ಟೋನ್ ನಮಗೆ ಡಾರ್ಕ್ ಸರ್ಕಲ್ಸ್ ಮತ್ತೆ ಈ ಪಿಗ್ಮೆಂಟೇಷನ್ ಎಲ್ಲಾವುದೂ ಹೈಲೈಟಿಂಗ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಈ ಲುಕ್ ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾನೇ ಮಿನಿಮಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೋ ಮೇಕಪ್ ಲುಕ್ ನಮಗೆ ನಾರ್ಮಲ್ ಆಗಿ ಎವ್ರಿ ಡೇ ಯೂಸ್ಗೆ ನಾವು ಯೂಸ್ ಮಾಡ್ತೀರಿ, ಲೈಕ್ ಕಾಲೇಜ್, ಆಫೀಸ್ ಅಂಡ್ ಇಂಟರ್ವ್ಯೂಸ್ಗೆ ಮೇನ್ ಆಗಿ ಯೂಸ್ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಪ್ರಾಡಕ್ಟ್ ತೋರಿಸ್ಬಿಟ್ಟು ನಿಮಗೆ ಕಾಂಪ್ಲಿಕೇಟ್ ಮಾಡಕ್ ಹೋಗಲ್ಲ. ಎಷ್ಟು ಸಿಂಪ್ಲಿಫೈ ಮಾಡಕ್ಕಾಗತ್ತೋ ಅಷ್ಟು ಸಿಂಪ್ಲಿಫೈ ಮಾಡ್ಬಿಟ್ಟು ಸೂಪರ್ ಪ್ರಾಡಕ್ಟ್ಸ್ ಇನ್ ಎಫೆಕ್ಟಿವ್ ವೇ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆಲ್ವೇಸ್ ಸ್ಟಾರ್ಟ್ ಯುವರ್ ಮೇಕಪ್ ವಿತ್ ದ ಸ್ಕಿನ್ ಕೇರ್. ಯಾಕಂತಂದ್ರೆ ಅದನ್ನ ಮೇಕಪ್ ಬೇಸ್ ನ ಸೂಪರ್ ಆಗಿ ಸೆಟ್ ಮಾಡುತ್ತೆ. ಸೊ ನಾನು ಯಾವಾಗಲೂ ಫುಲ್ ನನ್ನ ಸ್ಕಿನ್ ಕೇರ್ ಸ್ಟೆಪ್ ನ ಫಿನಿಶ್ ಮಾಡಿನೇ ಮೇಕಪ್ ನ ಸ್ಟಾರ್ಟ್ ಮಾಡೋದು. ಬಟ್ ಇಫ್ ಯು ಸಮನ್ ಹೂ ಡಸಂಟ್ ಲೈಕ್ ಮಲ್ಟಿಪಲ್ ಸ್ಟೆಪ್ಸ್, ದೆನ್ ಯು ಶುಡ್ ಸ್ಟಾರ್ಟ್ ಯುವರ್ ಮೇಕಪ್ ವಿತ್ ಅ ಗುಡ್ ಟೋನರ್. ನಾನು ಯೂಸ್ ಮಾಡ್ತಿರೋ ಟೋನರ್ ಬಂದ್ಬಿಟ್ಟು ಟೋನಿ ಮೋಲಿ. ಐ ಲವ್ ದಿಸ್ ಟೋನರ್, ಇಟ್ಸ್ ರಿಯಲಿ ಗುಡ್. ಅಪ್ಲೈ ಮಾಡಿದ ತಕ್ಷಣ ಫೇಸ್ಗೆ ಇನ್ಸ್ಟೆಂಟ್ ಗ್ಲೋನ ಆಡ್ ಮಾಡುತ್ತೆ. ಈ ಬಿಗ್ ಬಾಟಲ್ ಟೋನರ್ನ ಯೂಸ್ ಮಾಡೋದು ಸ್ವಲ್ಪ ಕಷ್ಟ, ಅದಕ್ಕೆ ಈ ಸ್ಮಾಲ್ ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ದಟ್ ಡೈಲಿ ಯೂಸ್ ಮಾಡ್ಬೇಕಾದ್ರೆ ಈಸಿ ಆಗಲಿ ಅಂತ ಈ ತರ ಗುಡ್ ಅಮೌಂಟ್ ಆಫ್ ಟೋನರ್ನ ಫೇಸು ಮತ್ತೆ ನೆಗ್ಗೆ ಅಪ್ಲೈ ಮಾಡಿಕೊಂಡು ಐ ಲೆಟ್ ಇಟ್ ಸೆಟಲ್ ಫಾರ್ ಫ್ಯೂ ಸೆಕೆಂಡ್. ನಾನು ಟೋನರ್ನ ಅಪ್ಲೈ ಮಾಡಬೇಕಾದ್ರೆ ಮಲ್ಟಿಪಲ್ ಲೇಯರ್ಸ್ನ ಹಾಕ್ತೀನಿ ಬಿಕಾಸ್ ಐ ಲೈಕ್ ದಟ್ ಎಕ್ಸ್ಟ್ರಾ ಗ್ಲೋ ಇಟ್ ಗಿವ್ಸ್. 1 to 2 minutes ಟೋನರ್ನ ಅಪ್ಲೈ ಮಾಡಿ ಈ ಥರ ಡ್ರೈ ಮಾಡ್ಕೋತೀನಿ. ಆ್ಯಂಡ್ ಐ ನೋ ಐ ಆಲ್ವೇಸ್ ಯೂಸ್ ಅ ಹ್ಯಾಂಡ್ ಫ್ಯಾನ್, ಬಟ್ ಅದನ್ನ ಚಾರ್ಜ್ ಮಾಡಿ ಯೂಸ್ ಮಾಡೋದಕ್ಕಿಂತ ಈ ಥರ ಪೇಪರ್ ಫ್ಯಾನ್ ಅಥವಾ ಫೋಲ್ಡಿಂಗ್ ಫ್ಯಾನ್ನ ಯೂಸ್ ಮಾಡೋದು ಬೆಟರ್ ಅಂತ ನನಗನ್ನಿಸ್ತು. ಬಿಕಾಸ್ ಐ ಹೇಟ್ ಚಾರ್ಜಿಂಗ್ ಸ್ಟಫ್. ಸೊ ಈ ಥರ ಡ್ರೈ ಮಾಡಿದ್ಮೇಲೆ ಇನ್ನೊಂದು ಲೇಯರ್ ಟೋನರ್ನ ಅಪ್ಲೈ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನನ್ನ ಫುಲ್ ಫೇಸು ಫುಲ್ ಡೇ ಹೈಡ್ರೇಟ್ ಆಗಿರುತ್ತೆ. ಆಗಲೇ ಹೇಳಿದಾಗೆ ಐ ಲವ್ ದಿಸ್ ಗ್ಲೋ ಇಟ್ ಗಿವ್ಸ್. ನೀವು ನಿಮ್ಮ ಹತ್ರ ಇರೋ ಯಾವ ಟೋನರ್ನ ಬೇಕಾದರೂ ಯೂಸ್ ಮಾಡ್ಕೋಬಹುದು, ಬಟ್ ಪರ್ಸ್ನಲಿ ಐ ಸಜೆಸ್ಟ್ ದಿಸ್ ಒನ್. ನೆಕ್ಸ್ಟ್ ಟೈಮ್ ಗೋಯಿಂಗ್ ವಿತ್ ಮೈ ಬಯೋಡರ್ಮಾ ಮಾಯ್ಶ್ಚರೈಸರ್. ನಿಮ್ಗೆ ಎಲ್ರಿಗೂ ಗೊತ್ತು ದಿಸ್ ಇಸ್ ಮೈ ಫೇವ್ರೇಟ್. ಆಲ್ಮೋಸ್ಟ್ ಆಲ್ ಇದು ಖಾಲಿ ಆಗೋಗಿದೆ, ಆದಷ್ಟು ಬೇಗ ರೀಸ್ಟಾಕ್ ಮಾಡ್ತೀನಿ ಗೈಸ್. ಆ್ಯಂಡ್ ಈ ಮಾಯ್ಶ್ಚರೈಸರ್ ನನಗೆ ಆಲ್ಮೋಸ್ಟ್ 6 to 8 months ತನಕ ಬಂದಿದೆ. ಇಟ್ಸ್ ರಿಯಲಿ ಅ ಗುಡ್ ಪ್ರಾಡಕ್ಟ್. ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಮಾಯ್ಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಫ್ ಯು ಹ್ಯಾವ್ ಅ ಡ್ರೈ ಆರ್ ಅ ಕಾಂಬಿನೇಷನ್ ಸ್ಕಿನ್. ಯಾಕಂದ್ರೆ ಅದು ನಮ್ಮ ಮೇಕಪ್ಗೆ ನೈಸ್ ಅಂಡ್ ಸ್ಮೂತ್ ಆಗಿರೋ ಅಂತ ಬೇಸ್ನ ಕೊಟ್ಟು ನಮ್ಮ ಮೇಕಪ್ನ ನ್ಯಾಚುರಲ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜಸ್ಟ್ ಟೇಕ್ ಅ ಲಿಟಲ್ ಬಿಟ್ ಅಂಡ್ ಮಸಾಜ್ ಇಟ್ ಪ್ರಾಪರ್ಲಿ ಇನ್ ಟು ದ ಸ್ಕಿನ್. ನೋ ಮೇಕಪ್ ಲುಕ್ ಅಲ್ಲಿ ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೋಂಟ್ ಸ್ಕಿಪ್ ಇಟ್. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಡರ್ಮಾಕೋ ಅವರ ಸನ್ಸ್ಕ್ರೀನ್. ಈ ಸ್ಟೆಪ್ ನ ಐ ನೆವರ್ ಸ್ಕಿಪ್. ನೀವು ಡೈಲಿ ಮೇಕಪ್ ಮಾಡಿ ಮೇಕಪ್ ಮಾಡದೇ ಇರಿ, ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಇಸ್ ವೆರಿ 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 ಇಂಪಾರ್ಟೆಂಟ್. ಮೇಕಪ್ ಮಾಡಿ ಸನ್ಸ್ಕ್ರೀನ್ ಸ್ಕಿಪ್ ಮಾಡೋದ್ರು ಕೂಡ ಡೆಫಿನೆಟ್ಲಿ ನಾಟ್ ವರ್ತ್ ಇಟ್. ಅದಕ್ಕೆ ನಾನು ಎನಫ್ ಸನ್ಸ್ಕ್ರೀನ್ ಆಲ್ ಓವರ್ ಮೈ ಫೇಸ್ ಆ್ಯಂಡ್ ನೆಕ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ಕೊಡ್ತೀನಿ ಬಿಕಾಸ್ ನನಗೆ ಸನ್ಸ್ಕ್ರೀನು ಮತ್ತು ಮೇಕಪ್ಪು ಮಿಕ್ಸ್ ಆಗಿ ಪ್ಯಾಚಿಯಾಗಿ ಕಾಣಿಸೋದು ಒಂಚೂರು ಇಷ್ಟ ಇಲ್ಲ. ಅದಕ್ಕೋಸ್ಕರ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಕಿನ್ ಕೇರ್ಗೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಟು ಆ್ಯಕ್ಚುಲಿ ಸೆಟಲ್ ಇನ್ ಟು ದ ಸ್ಕಿನ್. ಸೊ ಫೈನಲಿ ನನ್ನ ಸ್ಕಿನ್ನು ಮೇಕಪ್ಗೆ ರೆಡಿ ಆಗಿದೆ ಬಿಕಾಸ್ ಸ್ಕಿನ್ ಕೇರು ಸೂಪರ್ ಆಗಿ ಸೆಟಲ್ ಆಗಿದೆ. ಫಸ್ಟ್ ಸ್ಟೆಪ್ ಆಫ್ ಅವರ್ ಮೇಕಪ್ ಇಸ್ ಫೌಂಡೇಶನ್. ಬಟ್ ನಾನಿವತ್ತು ಫೌಂಡೇಶನ್ನ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ನೋ ಮೇಕಪ್ ಲುಕ್ ಆಗಿರೋದ್ರಿಂದ ಐ ವಾಂಟ್ ವೆರಿ ಲಿಟಲ್ ಕವರೇಜ್. ಅದಕ್ಕೆ ನಾನು ಡಾಟ್ ಆ್ಯಂಡ್ ಕೀ ಅವರ ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಸ್ಯಾಂಡ್. ಇದರಲ್ಲಿ ಇನ್ನೂ ತುಂಬಾ ಶೇಡ್ಸ್ ಇದೆ. ಸೊ ನಿಮ್ಮ ಶೇಡ್ನ ಸರ್ಚ್ ಮಾಡಿ ಪಿಕ್ ಮಾಡಿ. ನೀವು ಕೂಡ ನಂತರ ಏನಾದರೂ ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ರೆ ಸನ್ಸ್ಕ್ರೀನ್ ಸ್ಟೆಪ್ನ ಬೇಕು ಅಂದ್ರೆ ಸ್ಕಿಪ್ ಮಾಡ್ಬೋದು. ಸೊ ನಾನು ಸ್ಮಾಲ್ ಅಮೌಂಟ್ನ ಕಂಪ್ಲೀಟ್ ಫೇಸು ಮತ್ತು ನೆಕ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ನಲ್ಲಿ ಮೆಲ್ಟ್ ಆಗೋಗುತ್ತೆ ಗೈಸ್, ಲೈಕ್ ಅ ಬೇಬಿ ಕ್ರೀಮ್. ಇಟ್ಸ್ ರಿಯಲಿ ಗುಡ್. ನಂಗೆ ಎವ್ರಿ ಡೇ ಮೇಕಪ್ಗೆ ಫುಲ್ ಕವರೇಜ್ ಫೌಂಡೇಶನ್ ಯೂಸ್ ಮಾಡೋದು ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ. ಸೊ ಕಂಪ್ಲೀಟ್ಲಿ ಎಲ್ಲದನ್ನು ಕವರ್ ಮಾಡೋದಕ್ಕಿಂತ ಜಸ್ಟ್ ಸ್ಕಿನ್ನ ಈವನ್ ಟೋನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ರಿಮೆಂಬರ್, ನೋ ಮೇಕಪ್ ಲುಕ್ ಅಂದಿದ ತಕ್ಷಣ ಇಟ್ ಡಸಂಟ್ ಮೀನ್ ಪರ್ಫೆಕ್ಟ್ ಸ್ಕಿನ್ ಆಗಿರಬೇಕು ಅಂತ. ಲಿಟಲ್ ಬಿಟ್ ಆಫ್ ಪಿಗ್ಮೆಂಟೇಷನ್, ಲಿಟಲ್ ಬಿಟ್ ಆಫ್ ಟೆಕ್ಸ್ಚರ್, ಫ್ರೆಕಲ್ಸ್ ಕ್ಯಾನ್ ಸ್ಟಿಲ್ ಶೋ. ಅವಾಗಲೇ ಅಲ್ವಾ ಅದೊಂಥರ ನ್ಯಾಚುರಲ್ ಲುಕ್ನ ಕೊಡೋದು. ಆ್ಯಂಡ್ ನೆಕ್ಸ್ಟ್ ನಾನು ಜಸ್ಟ್ ನನ್ನ ಡಾರ್ಕ್ ಸರ್ಕಲ್ಸು ಮತ್ತು ಅರೌಂಡ್ ಮೈ ಮೌತ್ ಸ್ವಲ್ಪ ಜಾಸ್ತಿನೇ ಪಿಗ್ಮೆಂಟೇಷನ್ ಇದೆ. ಸೊ ಅದನ್ನು ಈವನ್ ಟೋನ್ ಮಾಡೋದಕ್ಕೆ ಅಂತ ಸ್ವಿಸ್ ಬ್ಯೂಟಿ ಅವರ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಸ್ಯಾಂಡ್ ಸೇಬಲ್. ಸೊ ನಾನು ಯಾವಾಗಲೂ ಟಾರ್ಗೆಟೆಡ್ ಏರಿಯಾಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಸ್ಪಾಂಜ್ನ ನನ್ನ ಮೇಕಪ್ ಬ್ಯಾಗಲ್ಲಿ ಹುಡ್ಕೋದು ಇಸ್ ಅ ಬಿಗ್ ನು. ಅದಕ್ಕೆ ನಾನು ಫಿಂಗರ್ ಯೂಸ್ ಮಾಡಿಕೊಂಡೆ ಬ್ಲೆಂಡ್ ಮಾಡ್ತಾ ಇದ್ದೀನಿ.
ಇದ್ದೀನಿ. ನಂಗೆ ಫಿಂಗರ್ಸ್ ಅಲ್ಲಿ ಬ್ಲೆಂಡ್ ಮಾಡೋದೇ ತುಂಬಾನೇ ಈಸಿ ಅಂತ ಅನ್ಸುತ್ತೆ. ಸಿ ಹೌ ಈಸಿಲಿ ಇಟ್ ಬ್ಲೆಂಡ್ಸ್. ಐ ನೋ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ವೈಟ್ ಆಗಿದೆ. ಡೋಂಟ್ ವರಿ ಗೈಸ್, ಟ್ರಸ್ಟ್ ದ ಪ್ರೋಸೆಸ್, ಇಟ್ ವರ್ಕ್ಸ್. ಜಸ್ಟ್ ಸೆಟ್ ಆಗಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ನೀಟಾಗಿ ಸೆಟ್ ಆಗೋಗುತ್ತೆ. 5 minutes ಆದ್ಮೇಲೆ ಪ್ರಿಟಿ ಮಚ್ ನನ್ನ ಬೇಸ್ ಡನ್. ಸೋ ಫಾರ್ ಐಮ್ ಲವಿಂಗ್ ದ ಮೇಕಪ್. ನೆಕ್ಸ್ಟ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್, ಬ್ಲಷ್. ನಾನು ಇನ್ಸೈಟ್ ಅವರ ಕ್ರೀಮಿ ಬ್ಲಷ್ ನ ಯೂಸ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಲುಕ್ ಆಗಿರೋದ್ರಿಂದ ಕ್ರೀಮ್ ಬೇಸ್ಡ್ ಬ್ಲಷಸ್ ತುಂಬಾನೇ ಚೆನ್ನಾಗಿರುತ್ತೆ, ಬಿಕಾಸ್ ಅದೊಂಥರ ಫ್ರೆಶ್ ಲುಕ್ ನ ಕೊಡುತ್ತೆ. ಸೊ ನೀವು ಬ್ಲಷ್ ಅಪ್ಲೈ ಮಾಡ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಸ್ಮಾಲ್ ಅಮೌಂಟ್ ನ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಬೇಕು ಅಂದ್ರೆ ನೀವು ಇನ್ನೊಂದು ಕೋಟ್ನ ಹಾಕೋಬಹುದು, ಬಿಕಾಸ್ ಕ್ರೀಮಿ ಬ್ಲಷ್ ಆಗಿರೋದ್ರಿಂದ ನೀವು ಅಪ್ಲೈ ಮಾಡಾದ್ಮೇಲೆ ಸಮಟೈಮ್ಸ್ ಅದು ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ನೀವೇನಾದ್ರು ಆಕ್ಸಿಡೆಂಟ್ ಆಗಿ ಜಾಸ್ತಿ ಅಪ್ಲೈ ಮಾಡ್ಕೊಬಿಟ್ರೆ ಡೋಂಟ್ ಪ್ಯಾನಿಕ್. ಯಾವುದಾದ್ರೂ ನಿಮ್ಮ ಹತ್ರ ಕ್ಲೀನ್ ಆಗಿರೋ ಬ್ರಷು ಅಥವಾ ಸ್ಪಾಂಜ್ನ ತಗೊಂಡು ಡ್ಯಾಬ್ ಮಾಡಿದ್ರೆ ಸಾಕು, ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ನೀವು ಯಾವಾಗಲೂ ಬ್ಲಷ್ನ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಬೇಕಾದ್ರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡಿ, ಸೊ ದಟ್ ನಿಮ್ಮ ಫೇಸು ತುಂಬಾ ಲಿಫ್ಟೆಡ್ ಆಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಬ್ಲಷ್ ಈಸ್ ಒನ್ ಪ್ರಾಡಕ್ಟ್ ದಟ್ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಯುವರ್ ಫೇಸ್. ನಾವೇನಾದರೂ ಬ್ಲಷ್ ಅಪ್ಲೈ ಮಾಡಿಲ್ಲ ಅಂದರೆ ಮೇಕಪ್ ಮಾಡಿದ್ಮೇಲೆ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ. ಯಾವುದೇ ಮೇಕಪ್ ಆಗಿದ್ರು ಐಲೈನರ್ ಇಲ್ಲದೇನೆ ಮೇಕಪ್ಪು ಕಂಪ್ಲೀಟ್ ಆಗಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಐಲೈನರ್. ಇದನ್ನು ನೀವು ಬೇಕು ಅಂದರೆ ಕಾಜಲಿಂದ ಕೂಡ ಮಾಡ್ಬೋದು, ಬಟ್ ನಾನು ಈ ಥರ ರಬ್ ಮಾಡಿ ಕಾಜಲ್ನ ಸ್ಮರ್ಜ್ ಮಾಡಿಬಿಡ್ತೀನಿ. ಸೊ ಐ ಡೋಂಟ್ ಟ್ರಸ್ಟ್ ದಟ್ ಅಟ್ ಆಲ್. ಅದಕ್ಕೆ ನಾನು ಡ್ಯಾಸ್ಲರ್ ಅವರ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಐಲೈನರ್ ಸೂಪರ್ಬ್ ಆಗಿದೆ, ಯಾಕಂದರೆ ಇಟ್ ಲಾಸ್ಟ್ ಲಾಂಗರ್ ಆ್ಯಂಡ್ ವಿಂಗ್ಸ್ನ ಕೂಡ ಸೂಪರ್ ಈಸಿಯಾಗಿ ಬರಿಬೋದು. ಅಷ್ಟೇ ಅಲ್ಲ, ದ ಬೆಸ್ಟ್ ಪಾರ್ಟ್ ಏನು ಅಂದರೆ ರಿಮೂವ್ ಮಾಡೋದು ಕೂಡ ಅಷ್ಟೇ ಈಸಿ. ಜಸ್ಟ್ ಫೇಸ್ ವಾಶ್ನ ಅಪ್ಲೈ ಮಾಡಿಬಿಟ್ಟು ರಬ್ ಮಾಡಿದ್ರೆ ಸಾಕು, ಕ್ವಿಕ್ಕಾಗಿ ಡಿಸಪಿಯರ್ ಆಗೋಗುತ್ತೆ. ಐಲೈನರ್ನ ಜಸ್ಟ್ ಲಾಸ್ಟಲ್ಲಿ ವಿಂಗ್ಸ್ನ ಬರಿತಾ ಇದ್ದೀನಿ ಅಷ್ಟೇ, ಆದಷ್ಟು ಸಿಂಪಲ್ ಆಗಿ ಇಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡ್ರಾಮ್ಯಾಟಿಕ್ ಒನ್ ಅಥವಾ ಐಲೈನರ್ನ ತಿಕ್ಕಾಗಿ ಬರೆಯೋದು ಇಷ್ಟ ಆಗುತ್ತೆ ಅಂದರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್, ಬಟ್ ಐ ಲೈಕ್ ಟು ಕೀಪ್ ಇಟ್ ವೆರಿ ಮಿನಿಮಲ್. ಅದಕ್ಕೆ ಜಸ್ಟ್ ವಿಂಗ್ನ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ, ಸೊ ದಟ್ ಇಟ್ ಆ್ಯಡ್ ಸಿಂಪಲ್ ಬಟ್ ಎಲಿಗೆಂಟ್ ಲುಕ್ ಟು ಮೈ ಮೇಕಪ್. ಲಾಸ್ಟಲ್ಲಿ ಸ್ಕೈ ಐ ಮಸ್ಕಾರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟೆಪ್ಪು ತುಂಬಾ ಡಿಫ್ರೆನ್ಸ್ನ ಕೊಡುತ್ತೆ. ಇವನ್ ದೋ ನಾವು ಯಾವುದೇ ಕಾಂಪ್ಲಿಕೇಟೆಡ್ ಐ ಮೇಕಪ್ನ ಮಾಡಿಲ್ಲ ಅಂದ್ರೂ ಜಸ್ಟ್ ಐ ಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕಾರನ ಅಪ್ಲೈ ಮಾಡಿದ್ರೆ ಸಾಕು, ಇಟ್ ಓಪನ್ಸ್ ಅಪ್ ಯುವರ್ ಐಸ್. ಜಸ್ಟ್ 1 to 2 ಕೋಟ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಮಸ್ಕಾರ ತುಂಬಾನೇ ಚೆನ್ನಾಗಿದೆ, ನಮ್ಮ ಲ್ಯಾಶಸ್ಗೆ ಸಖತ್ತಾಗಿ ವಾಲ್ಯೂಮ್ನ ಕೂಡ ಕೊಡುತ್ತೆ. ಇಟ್ ವರ್ಕ್ಸ್ ಗುಡ್ ಫಾರ್ ಮಿ. ತುಂಬ ಜನ ಡೌನ್ ಲ್ಯಾಶಸ್ನ ಮರ್ತೋಗ್ಬಿಡ್ತಾರೆ, ಬಟ್ ಡೋಂಟ್ ಎವರ್ ಡೂ ದಟ್, ಬಿಕಾಸ್ ನೀವು ಡೌನ್ ಸೈಡು ಕೂಡ ಮಸ್ಕಾರ ಅಪ್ಲೈ ಮಾಡೋದ್ರಿಂದ ಇಟ್ ಎಲಿವೇಟ್ಸ್ ಯುವರ್ ಲುಕ್. ನೆಕ್ಸ್ಟ್ ಐಬ್ರೋಸ್. ಯೂಶಲ್ ಆಗಿ ಪೀಪಲ್ ಐಬ್ರೋಸ್ನ ಬರೀತಾರೆ, ಬಟ್ ಐ ಪರ್ಸನಲಿ ಡೋಂಟ್ ಲೈಕ್ ಇಟ್, ಸೊ ಐ ಯೂಸ್ ಮೈ ಸಲೈವಾ ಟು ಸೆಟ್ ಮೈ ಬ್ರೋಸ್. ಐ ಆಮ್ ಜಸ್ಟ್ ಕಿಡಿಂಗ್ ಗೈಸ್, ಜಸ್ಟ್ ಕಿಡಿಂಗ್ ಅಷ್ಟೇ. ಸೊ ನಾನು ಈ ಐಬ್ರೋಸ್ ಬ್ರಷ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಸೆಟ್ ಮಾಡ್ತಾ ಇದ್ದೇನೆ. ನೀವೇನಾದರೂ ಐಬ್ರೋಸ್ ಮಾಡಿಸಿದ್ರೆ ಇನ್ನೂ ಈಸಿ ಆಗುತ್ತೆ ನಿಮ್ಮ ಐಬ್ರೋಸ್ನ ಸೆಟ್ ಮಾಡೋದು. ನಾನು ಯಾವತ್ತೂ ಐಬ್ರೋಸ್ ಮಾಡಿಸಿಲ್ಲ, ಸೊ ಜಸ್ಟ್ ಈ ಥರ ಬ್ರಷ್ನ ಯೂಸ್ ಮಾಡಿ ಸೆಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಈ ಥರ ಮಾಡೋದು ಡೆಫಿನೆಟ್ಲಿ ಮೇಕ್ಸ್ ಅ ಡಿಫ್ರೆನ್ಸ್ ಆ್ಯಂಡ್ ಇಟ್ ಲುಕ್ಸ್ ನೈಸ್. ಆ್ಯಂಡ್ ಐಬ್ರೋಸ್ ಫಿಲ್ ಮಾಡೋದು ಕೂಡ ಚೆನ್ನಾಗಿರುತ್ತೆ, ಬಟ್ ಐ ಡೋಂಟ್ ಪ್ರಿಫರ್ ದ್ಯಾಟ್. ನೋ ಮೇಕಪ್ ಲುಕ್ ನ ಮಾಡ್ಬೇಕಾದ್ರೆ ಎಲ್ಲರೂ ನ್ಯೂಡ್ ಲಿಪ್ಸ್ಟಿಕ್ ನ ಸಜೆಸ್ಟ್ ಮಾಡ್ತಾರೆ, ಬಟ್ ಬ್ರೌನ್ ಸ್ಕಿನ್ ಗರ್ಲ್ಸ್ಗೆ ಇಟ್ ವಿಲ್ ನಾಟ್ ಲುಕ್ ಗುಡ್, ಬಿಕಾಸ್ ಒಂದ್ಸತಿ ನ್ಯೂಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ ತಕ್ಷಣ ವಿ ಲುಕ್ ಲೈಕ್ ಅ ಸಿಕ್ ಪರ್ಸನ್, ಫುಲ್ ಪೇಲ್ ಆಗ್ಬಿಡುತ್ತೆ ಲಿಪ್ಸು. ಸೊ ಅಕಸ್ಮಾತ್ ನಿಮಗೆ ನ್ಯೂಡ್ ಲಿಪ್ಸ್ಟಿಕ್ ಇಷ್ಟ ಆಗತ್ತೆ, ನಾನು ನ್ಯೂಡ್ ಲಿಪ್ಸ್ಟಿಕ್ ಪ್ರಿಫರ್ ಮಾಡ್ತೀನಿ ಅಂದ್ರೆ ಯಾವ್ದಾದ್ರು ಒಂದು ಲಿಪ್ ಲೈನರ್ ಜೊತೆ ಕಾಂಬೋ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಬಟ್ ನಾನ್ ವ್ಯಾನಿಟಿಲ್ ನಾನು ಒಂದೇ ಒಂದು ನ್ಯೂಡ್ ಲಿಪ್ಸ್ಟಿಕ್ ಕೂಡ ಇಟ್ಟಿಲ್ಲ, ಬಿಕಾಸ್ ಆಸ್ ಐ ಸೆಡ್ ನನ್ನ ಪೇಲ್ ಲಿಪ್ಸ್ ತರ ಕಾಣಿಸ್ತಾ ಇರತ್ತೆ, ಅದಕ್ಕೋಸ್ಕರ. ನೋ ಮೇಕಪ್ ಲುಕ್ ಮಾಡ್ಬೇಕಾದ್ರೆ ಲಿಪ್ ಕಾಂಬೋ ಎಲ್ಲ ಮಾಡೋದು ತುಂಬಾನೇ ಎಫರ್ಟ್ ಅಂತ ಅನ್ಸುತ್ತೆ. ಸೊ ಆಸ್ ಐ ಆಮ್ ಲೈಕ್ ಈಸಿಯಾಗಿ ಹೇಳ್ಕೊಡ್ತಾರಾದ್ರೆ ನಾನೊಂದು ಸಿಂಪಲ್ ಸ್ಟೆಪ್ ನ ಮಾಡ್ತೀನಿ, ಅದನ್ನ ನಿಮಗೆ ತೋರಿಸ್ತೇನೆ. ಜಸ್ಟ್ ಲಿಪ್ ಲೈನಲ್ಲಿ ಔಟರ್ ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಫಾಕ್ಸ್ಟೈಲ್ ಟಿಂಟೆಡ್ ಲಿಪ್ ಕೇರ್ನ ಅಪ್ಲೈ ಮಾಡ್ಕೋತೀನಿ ಅಷ್ಟೇ. ಐ ನೋ ಸ್ವಲ್ಪ ಓವರ್ ಪವರಿಂಗ್ ತರ ಕಾಣಿಸ್ತಾ ಇದೆ, ಇಷ್ಟು ನೋ ಮೇಕಪ್ ಲುಕ್ಕಲ್ಲಿ ಅವಶ್ಯಕತೆ ಇಲ್ಲ. ಸೊ ವಾಟ್ ಐ ಡೂ ಇಸ್ ಸಿಂಪಲ್ ಆಗಿ ಟಿಶ್ಯೂನ ತಗೊಂಡು ಐ ಡೂ ದಿಸ್. ಸೊ ಆಟೋಮೆಟಿಕ್ ಆಗಿ ಇಟ್ ವಿಲ್ ಬಿಕಮ್ ಸಟಲ್ ಆ್ಯಂಡ್ ನ್ಯಾಚುರಲ್ ಆಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಯು ಕ್ಯಾನ್ ಬ್ಲೆಂಡ್ ಅಗೇನ್ ವಿತ್ ಯೋರ್ ಫಿಂಗರ್ಸ್. ಮೈ ಲಿಪ್ ಇಸ್ ಫೈನಲಿ ಡನ್. ಫುಲ್ ಮೇಕಪ್ ಎಲ್ಲ ಆದಮೇಲೆ ಬ್ಲಷ್ನ ತಗೊಂಡು ನಾನು ಈ ಥರ ಐ ಶ್ಯಾಡೋ ಥರ ಅಪ್ಲೈ ಮಾಡ್ಕೋತೀನಿ, ಸೊ ದ್ಯಾಟ್ ಇಟ್ ಗಿವ್ಸ್ ಡೆಫಿನಿಷನ್ ಟು ಮೈ ಐಸ್. ಸ್ವಲ್ಪ ಜಾಸ್ತಿ ಐಬಾಲ್ ಮೇಲೆ ಅಪ್ಲೈ ಮಾಡ್ತೀನಿ. ಈ ಸ್ಟೆಪ್ನ ನೀವು ಬೇಕು ಅಂದರೆ ಬ್ಲಷ್ನ ಅಪ್ಲೈ ಮಾಡ್ಬೇಕಾದ್ರೆ ಮಾಡ್ಬೋದು, ಬಟ್ ನಂಗೆ ಲಾಸ್ಟಲ್ಲಿ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಐಮ್ ಡೂಯಿಂಗ್ ಫೈನಲಿ ಮೈ ಮೇಕಪ್ ಇಸ್ ಡನ್. ಇದು ನನ್ನ ಇವತ್ತಿನ ಲುಕ್ ಆಗಿತ್ತು. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಯೂಸ್ ಮಾಡಿ ಟ್ರೈ ಮಾಡಿ ನಿಮ್ಮ ಮೇಲೆ ಹೇಗೆ ಕಾಣಿಸ್ತಾ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ನಮ್ಮ ಹತ್ರ ಮರಿಬೇಡಿ. ಅಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.